ಇವತ್ತು ನಾವು ದೇವನಹಳ್ಳಿ ತಾಲೂಕಿನಲ್ಲಿ ಬೈಚಾಪುರದಲ್ಲಿ ಬಂದಿದ್ದೀವಿ. ಇವತ್ತು ರೈತರಿಗೆ ತುಂಬಾ ಸಮಸ್ಯೆ ಇದೆ. ಯಾಕಂದ್ರೆ ಅವ್ರ ಭೂಮಿ ಬೇರೆಯವರಿಗೆ ಒಂದು ಖಾತೆ ಕೂರಿಸಿರೋದು ಒಂದು 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 ಪ್ರಸಂಗ ನಡೆದಿದೆ ಇಲ್ಲಿ. ಯಾಕಂದ್ರೆ ಇವತ್ತು ಕೆಲ ಹೇಳ್ತಾರೆ ಅರ್ಥ ಮಾಡಿ ಕೆಲ ಭ್ರಷ್ಟ ಅಧಿಕಾರಿಗಳಿಂದ ಈ ಒಂದು ಕೃತಿ ಆಗಿದೆ ಅಂತ ಈಗ ಎದ್ದು ಕಾಣ್ತಾ ಇದೆ. ಸೊ ಇವತ್ತು ತುಂಬಾನೇ ಸಮಸ್ಯೆ ಆಗಿದೆ. ಯಾಕಂದ್ರೆ ಪಿತ್ರಾರ್ಜಿ ಆಸ್ತಿ ಇರೋರಿಗೆ ಇವತ್ತು ಅವ್ರದ್ದು ಬೇರೆಯವರಿಗೆ ಒಂದು ಖಾತೆ ಕೂತಿದೆ ಅಂದ್ರೆ ಇದು ಒಂದು ಏನಂತ ಹೇಳಕ್ಕಾಗಲ್ಲ. ಈಗ ಸರ್ಕಾರಿ ಅಧಿಕಾರಿಗಳು ಇವತ್ತು ಏನಾಗಿದೆ ಅಂದ್ರೆ ಸರ್ಕಾರ ತುಂಬಾ ಅವರಿಗೆ ಕೈ ತುಂಬಾ ಸಂಬಳ ಕೊಟ್ರು ಈ ಕೆಲ ಭ್ರಷ್ಟ ಅಧಿಕಾರಿಗಳು ಈ ಒಂದು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅವರು ರೈತರೆಲ್ಲ ಬಂದಿದ್ದಾರೆ. ಸೊ ಜಮೀನ್ ಮಾಲೀಕರು ಸಹ ಬಂದಿದ್ದಾರೆ. ಸೊ ಅವ್ರಿಗೆ ಕೇಳೋಣ ಇದು ಏನಂತ ಇವತ್ತಿಂದ ಏನು ಭೂಮಿ ಅವ್ರಿಗೆ ಏನಾಗಿದೆ ಸಮಸ್ಯೆ ಏನೇ ಅಂತ ಅವ್ರಿಗೆ ಕೇಳೋಣ, ಬನ್ನಿ ನೋಡೋಣ. ಏನ್ ನಿಮ್ಮ ಹೆಸರು? ಚಿಕ್ಕಮಣಿಯಪ್ಪ. ಏನ್ ಸಮಸ್ಯೆ ಏನಾಗಿದೆ ನಿಮ್ಗೆ? ಏನಂದ್ರೆ ನಮ್ ಜಮೀನ್ ಇದು ನಮ್ ಜಮೀನ್ ನಾವ್ ಇದ್ರಲ್ಲಿ ಜೀವನ ಮಾಡ್ತಾ ಇದ್ವಿ. ನಮ್ಮ ಮಕ್ಳು ಮರಿ ಸಾಕೊಂಡು ಇವ್ರು ದೌರ್ಜನ್ಯ ಮಾಡಿ ಯಾರನ್ನ ಇದ್ ಮಾಡ್ಬಿಟ್ಟು ನಮ್ ಸೈನ್ ಹಾಕ್ದಂಗ ಹಾಕಿ ಎಲ್ಲ ಮಾಡಿ ಹೆಬ್ಬೆಟ್ ಹಾಕಿ ಅವ್ರು ನಮ್ ಜಮೀನ್ ವಶ ಪಡ್ಕೊಂಡು ಲ್ಯಾಂಡ್ ಸೇರ್ಸ್ ಅಂತ ಹೇಳ್ಬಿಟ್ಟು ಈ ತರ ಮಾಡಿ ನಮಗ್ ಮೋಸ ಮಾಡ್ತಾವ್ರೆ. ಎಷ್ಟ್ ದಿನ ಆಯ್ತು ಮಾಡಿ ನಿಮ್ಗೆ? ನಾವು ಇವಾಗ 3 ತಿಂಗಳದಾಗ ನೋಡಿದ್ದು ಕಂದಾಯ ಕಟ್ಟಕ್ ಹೋದಾಗ ಅವಾಗ ನಮ್ ಕೈ ಜಚ್ಚತ್ಕೊಂಡಿದ್ದು. ಒಂದ್ಸತಿ ಹಳ್ಯಾಕ್ ಬಂದ್ರು ಹಳ್ಳಿ ಸುಲ್ಲ ಹೋದ್ಮೇಲೆ ಈ ತರ ಹಿಂಗ್ ಮಾಡಿ ಲೋಕಲ್ ನಿಮ್ಮ ಅಧ್ಯಕ್ಷ ಯಾರೇ ಮಾತಾಡಿದ್ರ ಇದ್ರ ಬಗ್ಗೆ? ಅದಕ್ಕೆ ನಾವ್ ಹೇಳಿದ್ವಿ, ಅರ್ಜಿಗಳು ಕೊಟ್ಟಿವಿ ಎಲ್ಲ ಮಾಡಿ ಅವಾಗ ತಕೊಂಡ್ಮೇಲೆ ನಮ್ ಹುಡುಗ ಹೋಗಿ ಅದನ್ನ ಎಚ್ಚೆತ್ಕೊಂಡಿರೋದು. ಈ ಮುಂದೆ ಏನ್ ಮಾಡ್ಬೇಕಂತಿದೀರಾ? ಯಾಕಂದ್ರೆ ನಮ್ ಜಮೀನು ನಮ್ ಬಿಟ್ಟು ಕೊಡ್ಬೇಕು. ಹೋರಾಟ ಮಾಡ್ಕೊಂಡು ನಮ್ ನಂಬಿ ಇವ್ರು ಈ ತರ 8 ಜನಕ್ಕೆ ಮೋಸ ಮಾಡ್ತಾರೆ ಕಂಟ್ರಿ ತಕೊಂಡು ಮಾಡ್ತಾರೆ. ಇದನ್ನ ತನಿಖೆ ಮಾಡೋರು ಯಾರು ಇಲ್ವಾ? ಈಗ ಸಬ್ ರಿಜಿಸ್ಟರ್ ಆಫೀಸ್ ಅಧಿಕಾರಿಗಳಿಗೆ ಮಾತಾಡಿದಿರಾ ನೀವೆಲ್ಲ ಹೋಗಿ? ಏನ್ ಸಮಸ್ಯೆ ಏನಾಗಿದೆ? ಜಮೀನ್ ಎಷ್ಟು ಎಕರೆ ಏನಿದೆ? ಇಲ್ಲಿ 31 ಕುಂಟೆ ಲೆಕ್ಕ, ಇದು 12 ಕುಂಟೆ, ಮ್ಯಾಕ್ 11 ಕುಂಟೆ. ಇಷ್ಟಾಗಿ ಸಮೀಕ್ಷೆ ಮಾಡಿ ಈ ತರ ಹಿಂಗ್ ಮಾಡ್ಯಾವ್ರಿ ಇವ್ರು. ನೈಟ್ ಬರೋದು ದಾಖಲೆ ಮಾಡ್ಕೊಂಡು ಜವ್ರಿ ಮಾಡ್ಕೊಂಡು ವಶ ಮಾಡ್ಕೊಂಡಿರೋದು ಅವ್ರು. ಯಾರು ಮಾಡ್ಕೊಂಡಿರೋದು? ಯಾರು ಇದು ನಿಮ್ ಜಮೀನ್? ಬೇರೆಯವರು ಯಾರು? ಪುಟ್ಟಪ್ಪ ಪರಿಚಯ ಹೇಳ್ತೀನಿ. ಅವ್ರ ಹೆಸರನ್ನ ಕೂರ್ಸ್ತಾವ್ರೆ ತಗೊಂಡೋಗಿ. ಅವ್ರ ಕಂಡಿದ ಇವ್ರಿಗೂ ರಘು ತಗೊಂಡಿದ್ದು, ನಾವ್ ತಗೊಂಡಿದ್ದು. ಅವ್ರು ಏನಾದ್ರು ಮಾತಾಡಿದ್ರ? ಅವ್ರಿಗೆ ಪರಿಚಯ ಹೇಳಿ ಮಾತಾಡಿದ್ರ? ಮಾತಾಡಿದ್ರು. ಗೊತ್ತಿಲ್ಲ ಅಂತ ಹೇಳ್ತಾರ ಅವ್ರು. ಗೊತ್ತಿಲ್ಲ ಅಂದ್ರೆ ಹೆಂಗ್? ಅವ್ರ ಹೆಸರು ಹೆಂಗ್ ಬಂದ್ಬಿಡುತ್ತೆ? ಅಂತ ಕೇಳಿದ್ರೆ ನಾವು ನೋಡಿ ನೀವ್ ಹಾಕಿದ್ದೀರಿ ಅಂತ ಕೇಳ್ತಾರದ. ನಾವ್ ಹೋಗಿದ್ವಿ ಹಾಕಕ್ಕ, ಸಾಕ್ಷಿ ಕೊಡೋದ್ರೆ ನೋಡಿ ಎಲ್ಲ ನೀವೇ ಮಾಡಿರೋದು ಅಂತ ಕೇಳ್ತಾವ್ರೆ. ಆಗ್ಬೇಕಂದ್ರೆ ನೀವೆಲ್ಲ ಹೋಗ್ಬೇಕು ತಾನೆ? ಹೋಗ್ಬೇಕು. ಅದಕ್ಕೆ ಅಧಿಕಾರಿಗಳು ಈ ಕೆಲಸ ಅಧಿಕಾರಿಗಳು ಮಾಡಿದಾರೆ ಅಂತ ಹೇಳಿ ನಾವ್ ಹೇಳ್ತಾ ಇರೋದು. ಸರ್ ಅದಾದ್ಮೇಲೆ ಇವರು ನಮ್ಮ ಭಾಗದ ರೈತರಾಗಿರೋದ್ರಿಂದ ನಾವು ಸಣ್ಣ ಮಕ್ಕಳಿಂದ ಇವರು ಉಳುಮೆ ಮಾಡ್ತಾ ಇದ್ದಾರೆ. ನಾನು ಕಂಡಿದ್ದೀನಿ, ನಾನು ನೋಡಿದ್ದೀನಿ. ಈಗಾಗಲೇ ನೋಡಿ 5 ಕುಂಟೆಯಲ್ಲಿ ಇವ್ರು ಬದುಕನ್ನು ಕಟ್ಕೊಂಡಿರ್ತಾರೆ. ಈ ಕುಟುಂಬನ ಪೋಷಣೆ ಮಾಡಿಕೊಂಡು ಈ 5 ಕುಂಟೆಯಲ್ಲಿ ನೆಮ್ಮದಿ ಜೀವನ ನಡೆಸ್ತಾ ಇದ್ದಾರೆ. ರಾತ್ರೋರಾತ್ರಿ ಇವರ ದಾಖಲೆಗಳನ್ನ ಇವರೇ ಹೋಗಿ ಹೇಳಿಕೆ ಕೊಟ್ಟಂಗೆ ಮಾಡಿ ಇವರ ಹೆಬ್ಬೆಟ್ಟು, ಇವ್ರಿನ್ನ ಬದುಕಿದ್ದಾರೆ, ಇವ್ರ ಹೆಬ್ಬೆಟ್ನ ಬೇರೆಯವ್ರು ಹಾಕೊಂಡಿದ್ದಾರೆ ಅಂದ್ರೆ ಏನ್ ಅರ್ಥ? ಇದು ಕಾನೂನು ಯಾವ ಕಡೆ ಹೋಗ್ತಾ ಇದೆ ಇದ್ರ ಬಗ್ಗೆ? ಮತ್ತೆ ಇವರು ಹೇಳಿಕೆ ಕೊಟ್ಟಂಗೆ ಇವ್ರ ಹೆಬ್ಬೆಟ್ನ, ಮತ್ತೆ ಇವರು ಯಾವುದೇ ಕೋರ್ಟ್ಗೆ ಹೋಗಿಲ್ಲ, ಯಾವುದೋ ಒಂದು ನ್ಯಾಯಾಲಯಕ್ಕೆ ಹೋಗಿಲ್ಲ. ಯಾವ ನ್ಯಾಯಾಲಯಕ್ಕೆ ಹೋಗ್ದಿರಾನೆ ಇವ್ರ ಸೈನ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇವ್ರು ಹೋಗಿ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇವ್ರು ಯಾವುದೇ ಕೋರ್ಟ್ಗೆ ಹೋಗಿರೋದಿಲ್ಲ. ಮತ್ತೆ ಇವರ ಸೈನನ್ನು ಪರಿಶೀಲನೆ ಮಾಡಿದಾಗ ಇವ್ರನ್ನ ಕೇಳಿದಾಗ ಇವ್ರು ಕೂಡ ಹೇಳ್ತಾರೆ, ನಾನು ಯಾವುದೇ ರೀತಿ ಹೆಬ್ಬೆಟ್ಟು ಹಾಕಿಲ್ಲ, ಯಾವ ಸೈನು ಹಾಕಿಲ್ಲ, ಈ ಸೈನು ನಂದಲ್ಲ, ನಾನು ಹಾಕ್ತಾ ಇರೋ ಸೈನು ಈ ತರ ಇದೆ ನೋಡಿ ಅಂತ ಹೇಳ್ಬಿಟ್ಟು ಇವ್ರು ಬರೆದು ತೋರಿಸಿದ್ದಾರೆ. ನಾನು ಯಾವತ್ತೂ ಯಾವ ಕೋರ್ಟ್ಗೂ ನಾನು ಹೋಗಿಲ್ಲ. ಸೈನೇ ಚೇಂಜ್ ಇದೆ. ಹೌದು, ಸೈನ್ ಅಲ್ಲ. ಇವರು ಎಲ್ಲ ಫೋರ್ಜರಿ ಸೈನ್ ಇದೆ. ಅಲ್ಲ, ಇವ್ರು ಏನಾದ್ರು ಹೇಳಿಕೆ ಕೊಟ್ಟು ಆ ತರ ಆಗಿದ್ರೆ ನಮ್ಮ ನ್ಯಾಯಾಲಯ ನಾವು ಕೊಟ್ಟಿದ್ದಕ್ಕೆ ನಾವು ಒಪ್ಕೊಂತೀರಿ. ಇವರ ಸೈನು ಅಲ್ಲ, ಇವ್ರ ಹೆಬ್ಬೆಟ್ಟು ಅಲ್ಲ, ಆಯ್ತಾ? ಮತ್ತೆ ಇವರೆಲ್ಲ ಸಣ್ಣ ರೈತರು, ಹೂವಿನ ಬೆಳೆಗಾರರು. ಇವರೆಲ್ಲ ಹೂ ಬೆಳೆದುಕೊಂಡು ಜೀವನ ಮಾಡ್ತಾ ಇದ್ದವ್ರು. 5 ಗುಂಟೆ 10 ಗುಂಟೆ 5 ಗುಂಟೆ 10 ಗುಂಟೆ ಈ ತರ ಹಂತವಾಗಿ ಒಂದೊಂದು ಏರಿಯಾನ ಒಂದೊಂದು ಹಂತವಾಗಿ ಈ ತರ ಫೋರ್ಜರಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಸುಮಾರು 3-4 ಫೈಲ್ ಈ ಊರಿಂದ ನಮ್ಮ ರೈತರನ್ನ ಒಕ್ಕಲೆಬ್ಬಿಸಿ ಇಲ್ಲಿ ಯಾವುದೇ ರೀತಿ ನಮ್ಗೆ ಉಳಿಗಾಲ ಇಲ್ದಿರೋ ತರ ಮಾಡ್ತಾ ಇದ್ದಾರೆ. ಎಷ್ಟು ದಿನದಿಂದ ನಡೀತಿದೆ ಸರ್? ನೋಡ್ಕೊಂಡಿರೋದು ನಾವೆಲ್ಲ ಎಚ್ಚೆತ್ಕೊಂಡಿರೋದು 1 ತಿಂಗಳಾಯ್ತೇನಪ್ಪ. ಒಂದು ತಿಂಗಳಲ್ಲಿ ಇವ್ರೋಗಿ ಕಂದಾಯ ಕಟ್ಟೋದಕ್ಕೆ ಒಬ್ರು ರೈತರ ಪ್ರತಿಯೊಬ್ಬರು ರೈತ ಕೆಲಸ ಮೊದಲು ಇವ್ರೊಬ್ರಿಗಾಗಿದೆ ಅನ್ಕೊಂಡಿದ್ವಿ. ಮತ್ತೆ 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 ಸುಮಾರು 3-4 ಫೈಲ್ ಸೃಷ್ಟಿ ಮಾಡವ್ರೆ. 1 ಫೈಲ್ ಆಯ್ತು, 1 ಫೈಲ್ ಆಯ್ತು. 2 ಇರೋದು, ಒಂದು 5 ಕುಂಟೆ, ಒಂದು 6 ಕುಂಟೆ ಇದೆ ಜಮೀನು.
ಅದರಲ್ಲಿ ಜೂನ್ 2ಕ್ಕೆ AC ಆಫೀಸಲ್ಲಿ ಕಾಲ್ಫರ್ಮ್ ಮಾಡ್ದಂಗೆ ತೋರಿಸಿದ್ದಾರೆ. ಜೂನ್ 16ಕ್ಕೆ ನನಗೆ ನೋಟಿಸ್ ಎಲ್ಲ ಸಾರಿ ಜನವರಿ 2ಕ್ಕೆ AC ಆಫೀಸ್ಗೆ ಹೋದಂಗೆ ಯಾರು ಎಕ್ಸ್ಪರ್ಟ್ ಇದಾರೆ ಅವರು ರಾಜಣ್ಣ ಪುಟ್ಟಪ್ಪ ಅನ್ನೋರ್ ಮಕ್ಕಳು. ಆಮೇಲೆ ಮಕ್ಕಳು ಗುರು ಇದು ಏನದು ಶಿವಕುಮಾರು ಪ್ರಸಾದ್ ಗುರುದೇವ್ ಅನ್ನೋರು 2ನೇ ತಾರೀಕು ಹೋಗಿ AC ಕೋರ್ಟಲ್ಲಿ ಹಾಕ್ದಂಗೆ 16ನೇ ತಾರೀಕು AC ಅವ್ರ ಕೇಸ್ ತಗೊಂಡಂಗೆ 21ಕ್ಕೆ ನಮ್ಗೆ ನೋಟಿಸ್ ಕೊಟ್ಟಂಗೆ 24ಕ್ಕೆ ನಾವೇ ಖುದ್ದಾಗಿ ಹೋಗಿ ನಾವೇ ಸೆಟಲ್ಮೆಂಟ್ ಮಾಡ್ಕೊಂಡಿದ್ವಿ. ನಮಗ್ ಬೇಡ ಅಂತ ನಾವು AC ಮುಂದೆ ಸೈನ್ ಹಾಕ್ದಂಗೆ ಫೈಲಲ್ಲೂ ಇದೆ, ನಾವು ರೆಕಾರ್ಡ್ಸು ತಗೊಂಡಿದ್ವಿ. ಆದ್ರೆ ನಾವು ಯಾವುದೇ ಕಾರಣಕ್ಕೂ ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಸತ್ಯವಾಗ್ಲೂ ನಾನು ಇವಾಗ AC ಕೋರ್ಟ್ಗೆ ಹೋಗಿಲ್ಲ. ಆದ್ರೆ ನಾನೇ ಹೋಗಿ ಹಾಕ್ದಂಗೆ ಸೈನ್ ಮೇಡಮ್ ಮುಂದೆ ಹಾಕ್ದಂಗೆ ಇದ್ದಾರೆ. ಯಾರು ಹೋಗಿ ಮಾಡಿದ್ರು ಏನು ಅಂತ ಅದನ್ನ ಕೂಲಂಕುಷವಾಗಿ ಅಧಿಕಾರಿ ವರ್ಗದವರು ರೈತರಿಗೆ ನ್ಯಾಯ ಮಾಡಬೇಕು, ಪರಿಶೀಲನೆ ಮಾಡಿ ನಮ್ಗೆಲ್ಲ ನ್ಯಾಯ ಕೊಡಿಸ್ಬೇಕು ಅಂತ ಕಳಕಳಿಯಿಂದ ಕೇಳ್ಕೊಂತೀವಿ. ಇಲ್ಲಿರೋ ಏನಿದೆ ಅದು ಆಕ್ಚುಲಿ 1981ರಲ್ಲೇ LRF ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಆದ್ರೆ ನನ್ನ ಜಮೀನು 11 ಕುಂಟೆ ವಿಭಾಗ ಆಗಿರೋದೇ 2008ರಲ್ಲಿ. ಇವ್ರ ಕಡೆಯಿಂದ ಇವ್ರ ಅಣ್ಣನ ಮಕ್ಕಳಿಗೆ ಹೋಗಿ, ಅವರಿಂದ ಇನ್ನೊಂದು ಪಾರ್ಟಿಗೆ ಹೋಗಿ, ಅವರಿಂದ ಇನ್ನೊಬ್ರಿಗೆ ಹೋಗಿ, 3ನೇ ಪಾರ್ಟಿ ನನಗೆ ಬಂದಿರೋದು 2008ರವರೆಗೂ 17 ಕುಂಟೆನೇ ಇದೆ. ಆದ್ರೆ ಇವರು 1981ರಲ್ಲೇನೆ ದೊಡ್ಡಪಾಪಯ್ಯನವರು ನಮಗ್ ಮಾಡ್ಕೊಟ್ಟಂತೆ ಅಂತ ಸೈನ್ ಕೂಡ ದೊಡ್ಡಪಾಪಯ್ಯದ ಹಾಕಿದ್ದಾರೆ. ಇದ್ರಲ್ಲಿ ಇದೆ ಆಕ್ಚುಲಿ ದೊಡ್ಡಪಾಪಯ್ಯವ್ರು ಹೆಬ್ಬೆಟ್ಟಿರೋದು, ಆದ್ರೆ ಅವ್ರು ಸೈನೇ ಹಾಕೊಂಡಿದ್ದಾರೆ ಅಂತ ತೋರಿಸಿದ್ದಾರೆ. ಅದ್ ದೊಡ್ಡಪಾಪಯ್ಯ ಬಂದ್ ನಮ್ಮ ತಾತ ನಮಗ್ ಗೊತ್ತಿರಲ್ವಾ ಹೆಬ್ಬೆಟ್ ಹಾಕ್ತಾರೆ ಸೈನ್ ಹಾಕ್ತಾರೆ ಅಂತ. ಎಲ್ಲಾ ಹಾ, ದಾಖಲೆಗಳಲ್ಲಿ ಹೆಬ್ಬೆಟ್ಟಿರ್ತದೆ. ನಾನ್ ಇದೊಂದು ದಾಖಲೆಯಲ್ಲಿ ಮಾತ್ರ ಸೈನ್ ಇದೆ. ಸೈನ್ ಇದೆ, ಹೌದಾ? ಹೆಬ್ಬೆಟ್ ಇಲ್ಲ, ಸೈನ್ ಇದೆ. ದೊಡ್ಡಪಾಪಯ್ಯನವ್ರು 81ರಲ್ಲಿ ಅದ್ ಹೆಂಗೆ ಸೈನ್ ಹಾಕ್ಬಿಟ್ರು ಅಂತ ನಮ್ಗೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನಿಮ್ಗೆ ಲೈವ್ ಆಗಿ ಗೊತ್ತಾಗ್ತದೆ. ನೋಡ್ಕೊಂಡು 6ನೇ ತಾರೀಕು ಬೆಳಗ್ಗೆನೆ ಹೋಗಿ 6 ಏಪ್ರಿಲ್ ಅಲ್ಲಿ ಹೋಗಿ ಈ ಕಂಪ್ನಿಗೆ ಇದು ಕೊಟ್ಟಿದೀವಿ, ಈ ಖಾತೆ ಚೇಂಜ್ ಮಾಡಬೇಡಿ ಪೌತೆ ಖಾತೆ ಶಿವಕುಮಾರ್ ಹೆಸರಿಗೆ ಅಂತ. ಆದ್ರೆ 7ನೇ ತಾರೀಕು ಖಾತೆ ಆಗ್ಬಿಡ್ತೈತೆ. ಅದು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ. ನಾನು ಕಾಮರ್ಸ್ ಎಂಟ್ರಿ ಕಂಪ್ಯೂಟರ್ಗೆ ಎಂಟ್ರಿ ಮಾಡಿದ್ರು ಖಾತೆ ಮಾಡಿದ್ದಾರೆ. ಅಂದ್ರೆ ಎಷ್ಟು ಮಾತ್ರ ಇದೆ ಅಂತ. ಇದೆಲ್ಲ ಪ್ರೋಸೆಸ್ ವಿತಿನ್ 25 ಡೇಸ್ ಅಲ್ಲಿ ನನ್ನ ಹೆಸರಲ್ಲಿ ಇರೋ ಖಾತೆನ ಬೇರೆಯವ್ರ ಹೆಸರಿಗಾಗಿ ಅವ್ರು ಇನ್ನೊಬ್ರ ಹೆಸರಿಗೆ ಪೌತಿ ಖಾತೆನೂ ಮಾಡ್ಬಿಡ್ತಾರೆ. ಸಾಮಾನ್ಯ ಜನ ಹೋದ್ರೆ ಆಗೋದೇ ಇಲ್ಲ. ಸಾಮಾನ್ಯ ಜನ ಹೋದ್ರೆ ತಾತ್ನಾಸ್ತಿ ಪ್ರತಾಜಿತ ಆಸ್ತಿ ಕ್ರಯ ಮಾಡ್ಕೊಂಡಿರೋದು. ಅವತ್ತಿನಿಂದ ಇಲ್ಲಿವರೆಗೂ ತಾತ್ನಾಸ್ತಿರಲ್ಲೇ ಬರ್ತಾ ಇದೆ. 2013ರಲ್ಲಿ 14ರಲ್ಲಿ AC ಅಪೀಲ್ ಹೋಗ್ತೀರಿ. RTC ಕಿತ್ತಾಕಿದ್ಮೇಲೆ AC ಅಪೀಲ್ ಹೋಗ್ತೀರಿ. 14ರಿಂದ 21ರವರೆಗೂ ನಮ್ಗ ಆರ್ಡರ್ ಆಗಲ್ಲ. 21ರಲ್ಲಿ ಆದೇಶ ಆತೈತೆ. 21ರಲ್ಲಿ ಆದೇಶ ಆದ್ಮೇಲೆ 5 ವರ್ಷ ನಮ್ಮ ಹೆಸರಲ್ಲಿ ಜಂಟಿ RTC ಕುತ್ಕೊಂತೀವಿ. RTC ಕುಟ್ಕೊಂಡ್ಮೇಲೆ 2025-26ಗೆ ಒಂದು ಆರಿ ಹಾಕೊಂತಾರೆ. ಯಾರು ತಹಸೀಲ್ದಾರು ಅಪೀಲು ಆರಿ ಹಾಕೊಂತಾರೆ. ಆರಿ ಹಾಕೊಂಡ್ರಲ್ಲಿ ಅದರಲ್ಲಿ ಎಲ್ಲ ಹೆಸರು ಕಿತ್ತಾಕೊಂಡ್ಬಿಡ್ತಾರೆ. ಕಿತ್ತಾಕ್ಬಿಟ್ಟ ಆದ್ಮೇಲೆ ನಮ್ಗ ಮಾಹಿತಿನೇ ಸಿಕ್ಕಲ್ಲ. ತಹಸೀಲ್ದಾರ್ ಹೋದ್ರೆ ಇದ್ರಿಗ DC ಹೋಗಿ ಇದು ಮಾಡ್ರಿ ಅಂತ ಹೇಳ್ತಾರೆ. ಹಂಗಾದ್ಮೇಲೆ ನಾವು ಮತ್ತೆ ಏನ್ ಮಾಡ್ತೀರಿ, DC ಹತ್ರಕ್ಕೆ ಹೋಗ್ತೀರಿ. 5 ಜನದ್ದು RTC ಇಲ್ಲಿದೆ. ಈಗ ಶಿವಪ್ಪನ ಹೆಸರಲ್ಲಿ ಕೂರಿಸಿದ್ಮೇಲೆ ಇವಾಗ ಶಿವಪ್ಪನ ಹೆಸರಲ್ಲೂ ಕಿತ್ತಾಕಿರ್ತಾರೆ. ಯಾರು RTC ನಮ್ಮ ಇದರಲ್ಲಿ ಒಂದು RTCನೇ ಇಲ್ಲ. ಈಗ RTC ಕಿತ್ತಾಕ ಮೇಲೆ ಎಲ್ಲಾರಪ್ಪ ಅಂತ ಮಾಡ್ಬಿಟ್ಟು 1 ಎಕರೆ 30 ಕುಂಟೆ. ಕೇಸ್ ನಂಬರ್ ಬಂದು 21, 26, 1 ಇನ್ನೊಂದು ಬಂದು 25, 26 ಎರಡೂ ಕೇಸ್ ನಂಬರ್ ಎಲ್ಲಾರಪ್ಪ. ಹಂಗ್ ಮಾಡಿ ದಾಖಲೆ ನಮ್ದು ಈ ತರ ಮಾಡಿ ನಮ್ಗ ಸೈನು ಸಹ ಯಾರ್ದು ಅನ್ನೋದು ಯಾರು ಪರ್ಸನಲಿ ಎಲ್ಲ ಹೆಸರಲ್ಲೇ ಪರ್ಸನಲಿ. ನಮ್ದು 1 ಎಕರೆ 22 ಗುಂಟೆ, 1 ಎಕರೆ 22 ಗುಂಟೆ ಭೈರಪ್ಪ ನಂಜಪ್ಪನವರು ತೀರೋಗ್ಬಿಟ್ಟಿದ್ದಾರೆ. ಅವ್ರ ಹೆಸರಿಗೆ ಎತ್ಕೊಂಡೋಗಿ ಎಲ್ಲಾರಪ್ಪ ಅಂತ ಕೂರಿಸಿದ್ದಾರೆ. ಇನ್ನೊಬ್ಬರ ಹೆಸರಿಗೆ ನಾಗರಾಜಪ್ಪ ಮುನ್ಬಸಪ್ಪ ಅವ್ರ ಹೆಸರ್ಗ ಅವ್ರು ಬದುಕಿದ್ದಾರೆ. ಅವ್ರ ಹೆಸರ್ಗ 3 ಗುಂಟೆ ಖಾತೆ ಮಾಡೋರು. ಖಾತೆ ಮಾಡ್ಬಿಟ್ಟು 3 ದಿನಕ್ಕೆ ಖಾತೆ ಮಾಡ್ಬಿಟ್ಟು 3 ದಿನಕ್ಕೆ ಸೇಲ್ ಡೀಡ್ ಮಾಡ್ಬಿಟ್ಟವ್ರೆ. ಎಲ್ಲಾರಪ್ಪ ಆದೇಶ ಜನವರಿ 31ಕ್ಕೆ, ಜನವರಿ 7ನೇ ತಾರೀಕು ಡೀಡ್. ಸರ್ ಇವ್ರಿಗೆ 40 ದಿನ ಗಡುವು ಇವೆಲ್ಲ ಏನಿಲ್ಲ. ಖಾತೆ ಆಗ್ಬೇಕಾದ್ರೆ ಒಂದು ರಿಜಿಸ್ಟರ್ ಆದ್ಮೇಲೆ ಖಾತೆ ಆದ್ಮೇಲೆ ಇವ್ರಿಗೆಲ್ಲ ಇಲ್ಲ ಸರ್. ನಮ್ಮಂತವ್ರಿಗೆ ಬಡ ರೈತರಿಗೆ ಮಾತ್ರ ನಮ್ಗೆ 40 ದಿನ ಕಾನೂನು. ಈ ಜಮೀನೆಲ್ಲ ಯಾವುದೇ ರೀತಿ ಗೇಣಿಗೆ ಸಂಬಂಧಪಟ್ಟಿದ್ದಲ್ಲ. ಇದೆಲ್ಲ ಗೇಣಿಗೆ ಸಂಬಂಧಪಟ್ಟಿದ್ದು ಅಂತ ಹಾಕಿದ್ದಾರೆ. ಇದು ಯಾವ್ದೂನು ನಮ್ಮ ಮತ್ತೆ ದಾಖಲೆಗಳಿದೆ. ಇದು ಯಾವ್ದು ಗೇಣಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ. ಹಂಗಾದಾಗ ಎಲ್ಲರ ಹೆಂಗ್ ಬರ್ತದೆ? ಬರೋದೇ ಇಲ್ಲ. ಇದನ್ನೆಲ್ಲ ನಕಲಿ ಸೃಷ್ಟಿ ಮಾಡಿದ್ದಾರೆ. ಸರ್ವೆ ನಂಬರ್ 43/6
ಗೇಣಿಗೆ ಸಂಬಂಧಪಟ್ಟಿಲ್ಲ ಅಂತ ಹಿಂಬರನು ಇದೆ. ಇದೇ ತಹಸೀಲ್ದಾರ್ ಆಫೀಸ್ ಇಂದಾನೆ ಕೊಟ್ಟವ್ರೆ. ಆದ್ರೂ ಅದ್ ಗೇಣಿಗೆ ಇವ್ರೇ ಸಂಬಂಧಪಟ್ಟ ದೊಡ್ಡ ಬಂಡವಾಳಶಾಹಿಗಳು ಹೇಳ್ಗಳಿಗೆ ಆಗೋಗುತ್ತೆ. ಅದು ಎಚ್ಚಳ್ಳಪ್ಪ ಅನ್ನೋದು 1 ಎಕರೆ 12 ಕೊಟ್ಟಿದ್ರೆ ಬರೀ 12 ಕುಂಟೆ ಮಾತ್ರ ಗೇಣಿಗೆ ಸಂಬಂಧಪಟ್ಟಿದ್ದಂತ. ಅದು ಅವರು 2008ರಲ್ಲಿ ವಿಭಾಗ ಮಾಡ್ಕೊಂತಾರೆ. ಮಕ್ಕಳು 7 ಜನ ಮಕ್ಕಳು ಅದನ್ನ ಗೇಣಿಗೆ ಡಾಕ್ಯುಮೆಂಟ್ಸ್ ಮಾಡವ್ರೆ. ಆದ್ರೂನು ಇಲ್ಲ ಅಂತಾನೆ ಇದಕ್ಕೂ ಎಲ್ಲಾರು ಅಪ್ಲೈ ಮಾಡ್ಬಿಟ್ಟು 2 ಎಕರೆ ಬಿಟ್ಬಿಟ್ಟು 12 ಗುಂಟೆ ಮಾತ್ರ ಗೇಣಿ ಅಂತ ಬರ್ತದೆ. ಹೆಂಗ್ ಬರ್ತದೆ ಇದು? 12 ಗುಂಟೆ ಮಾತ್ರ ಅವತ್ತು ಸಪರೇಟ್ ಆಗಿದ್ದಿದ್ರೆ 81ರಲ್ಲಿ ನೀವು ಹೇಳ್ದಂಗೆ ಸಪರೇಟ್ ಆಗಿದ್ದಿದ್ರೆ ಇದು ಅವಾಗಿಂದ ಒಗ್ಗಟ್ಟಾಗಿರುವಂತ ಜಮೀನ ಇವ್ರಿಗೆ 12 ಗುಂಟೆ ಮಾತ್ರ ಗೇಣಿದಾರರು ಅಂತ ಸೃಷ್ಟಿ ಮಾಡ್ತಾರೆ ನೋಡಿ ಸರ್. ಈಗ ಸಚಿವರಿಗೆ ಏನ್ ಹೇಳ ಬಯಸ್ತೀರಾ ನೀವು? ಸರ್ ಈಗ ನಾವು ದೊಡ್ಡ ಯಾವ ಸಚಿವರ ಗಮನಕ್ಕೂ ತಂದಿರಲ್ಲ. ಯಾರು ದೊಡ್ಡವರಲ್ಲ, ನಿಮ್ಮ ಕಷ್ಟ ನಿಮ್ ಹೇಳ್ತಾ ಇದ್ರೆ ನಾವೆಲ್ಲ ಇಷ್ಟೆಲ್ಲ ದಾಖಲೆಗಳು ತೆಗಿಬೇಕಂದ್ರೆ ಆ ತಾಲೂಕ್ ಆಫೀಸ್ ಅಲ್ಲಿ ತುಂಬಾ ಕಷ್ಟ ಇದೆ. ನಮ್ಗೆ ಬೇಕಾಗಿರೋಂತ ದಾಖಲೆಗಳನ್ನ ಸಿಗ್ತಾ ಇಲ್ಲ. ಈಗೆಲ್ಲ ನಮ್ಗೆ ಬೇಕಾಗಿರೋಂತ ದಾಖಲೆಗಳನ್ನ ಹುಡ್ಕೊಂಡು ನಾವು ತಮ್ಮ ಮುಖಾಂತರ ಸಚಿವರ ಹತ್ರ ಹೋಗ್ಬೇಕು ಅನ್ನೋ ಅಷ್ಟೊತ್ತಿಗೆ ಇಷ್ಟು ದಾಖಲೆಗಳನ್ನ ಅವ್ನ ಅಷ್ಟೊತ್ತಿಗೆ ನಮ್ಗೆ ಇಷ್ಟು ದಿನ ಆಯ್ತು. ಎಲ್ಲ ಅಲ್ಲ ಈಗೆಲ್ಲ ನಾವ ಕೇಳಿ ನಮ್ ಜಮೀನೆಲ್ಲ ನಮ್ಮ ಹೆಸರಲ್ಲಿ ಇರಲ್ಲ. 1981ರಿಂದನೂ ಕೂಡ ನಾವೇ ನಿಮ್ ಜಮೀನ್ ಓನರ್ ಆ ದಾಖಲೆ ಆಲ್ರೆಡಿ ಸೇರ್ಸ್ಬಿಟ್ಟಿದ್ದಾರೆ. ಆಲ್ರೆಡಿ ಇದೆ ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ದಾರೆ. ಆಲ್ರೆಡಿ ಅದನ್ನೇ ಕೊಡ್ತಾ ಇದ್ದಾರೆ. 81ರಲ್ಲೇ ನಮ್ಮಲ್ಲಿ ತಹಸೀಲ್ದಾರ್ ಕೊಟ್ಟಿರೋಂತ ದಾಖಲೆಗಳು ನಮ್ಮಲ್ಲಿ ಇದೆ. ಈಗ ಅವ್ರನ್ನ ಕೇಳಿ ಇಲ್ಲ ಅವತ್ತಿನ 81ರಿಂದ ಕೂಡ ಇದೇ ಡಾಕ್ಯುಮೆಂಟ್ ಒರಿಜಿನಲ್ ಇರೋದು. ಇದೆಲ್ಲ ಎಲ್ಲಿಂದ ಬಂತು ನಮ್ಗೆ? ನಾವೇನು ಸೃಷ್ಟಿ ಮಾಡ್ಕೊಂಡ್ವಾ? ತಾವು ಕೊಟ್ಟಿರೋಂಥದ್ದೇ ಮಾನ್ಯ ತಹಸೀಲ್ದಾರ್ರೆ, ತಾವು ಕೊಟ್ಟಿರೋಂಥ ತಮ್ಮ ಆಫೀಸಲ್ಲಿ ಕೊಟ್ಟಿರೋಂಥ ದಾಖಲೆಗಳಿವು ಮಾನ್ಯ ಕಂದಾಯ ಸಚಿವರ ಗಮನಕ್ಕೆ ತರ್ತಾ ಇದ್ದೀರಿ. ನಮಗ್ ಬೇಕಾಗಿರೋಂಥ ದಾಖಲೆಗಳನ್ನ ಎತ್ಕೊಂಡು ಕಂದಾಯ ಸಚಿವರ ಹತ್ರ ಹೋಗ್ತಾ ಇದ್ದೀರಿ. ನಿಮ್ಮ ಮಾನ ಮರ್ಯಾದೆನೆಲ್ಲ ಹರಾಜಾಕ್ತೀರಿ. ನಮ್ಮ ಕೃಷ್ಣ ಬೈರವ್ರ ಕೈಯಲ್ಲಿ ನಿಮ್ಮ ಮಾನ ಮರ್ಯಾದೆನೆಲ್ಲ ಹರಾಜಾಕ್ತೀರಿ. ಹೌದು, ಅದು ಎಸಿ ಕೋರ್ಟ್ ಆರ್ಡರ್ ಅಂತಾನೆ ಎಲ್ಲಾ ಮಾಡ್ಬಿಟ್ಟವ್ರೆ. ಒಂದೇ ತಿಂಗಳಿಗೆ ಒಂದೇ ತಿಂಗಳ ಈಗ ನಾವು ದಾಖಲೆ ಇಟ್ಕೊಂಡಿರೋ 20 ವರ್ಷ ಆದ್ರೂ ರೈತರ ಗಮನಕ್ಕೆ ತರಲ್ಲ. ರೈತರನ್ನೆಲ್ಲ ಹಾಳು ಮಾಡಿ ಬರ್ತಾರೆ. ಇವ್ರಿಗೆಲ್ಲಾನು ಒಂದೇ ತಿಂಗಳಲ್ಲಿ ನಮ್ದು ಒಂದೇ ತಿಂಗಳು 1 ಎಕರೆ 22 ಗುಂಟೆ 167 ಕೇಸ್ ನಂಬರ್ 157 2011 12 21 ಗಂಟೆ ನಮ್ಗೆ ಆದೇಶನೇ ಆಗಲ್ಲ. 9 ವರ್ಷ 10 ವರ್ಷ ಎಸಿನಲ್ಲೇ ಅಲ್ದಾಡ್ತೀರಿ. ಅವ್ರಿಗೆ 15 ದಿನಕ್ಕ 20 ದಿನಕ್ಕ ಕೇಸ್ ಹಾಕೊಂಡು ಆರ್ಡರ್ ಮಾಡ್ಕೊಂಡು ಸೈನು ಎಲ್ಲ ನಾವೇ ಹೇಳಿಕೆ ಕೊಟ್ಟಂಗೆ ಎಲ್ಲ ಅವರೇ ಮಾಡ್ಕೊಂಡ್ಬಿಟ್ಟಾರೆ. ನನ್ನ ಗೊತ್ತಾಗಿರೋ ಮಾತಲ್ಲಿ ನಮ್ಮನ್ನ ಟಚ್ ಕೂಡ ಮಾಡಕ್ಕಾಗಲ್ಲ ಅಂತ ಇದ್ದಾರೆ ಅವರು. ಯಾವ ರೀತಿ ಇವ ನಮ್ಮ ಜಮೀನು ಕದ್ದವರು ಅವ್ರನ್ನ ನಾವು ಟಚ್ ಮಾಡಕ್ಕಾಗಲ್ಲ ಅಂದಾಗ ನಾವು ರೈತರಾಗಿ ಇಲ್ಲಿ ಇನ್ನೊಬ್ಬರ ಮೇಲೆ ಜಗಳ ಮಾಡಕ್ ಹೋಗ್ತಾ ಇಲ್ಲ. ನಮ್ಮ ಜಮೀನು ನಮ್ಗೆ ಉಳಿಸ್ಕೊಡಿ ಅಂತ ಕೇಳೋದಕ್ಕೆ ಹೋಗ್ತಾ ಇದ್ದೀರಿ. ನಮ್ಮನ್ನ ಟಚ್ ಮಾಡಕ್ಕಾಗಲ್ಲ ಅಂದ್ರೆ ಮಾನ್ಯ ಕಂದಾಯ ಸಚಿವರು ಮತ್ತೆ ಉಸ್ತುವಾರಿ ಸಚಿವರು, ನಮ್ಮ ಪೊಲೀಸ್ ಇಲಾಖೆ ನಮ್ಗೆಲ್ಲಾನು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಇಷ್ಟು ಜನ ರೈತರ ಪರವಾಗಿ ನಾನು ನಿಮ್ಮ ಪರವಾಗಿ ಮೀಡಿಯಾ ಮುಖಾಂತರ ನಾವು ನಿಮ್ಗೆ ಮನವಿ ಮಾಡ್ತಾ ಇದ್ದೀವಿ. ಈ ಪರ್ಸನಹಳ್ಳಿ ಪಕ್ಕದಲ್ಲಿರೋಂಥ ಕೂಗಳತೆ ದೂರದಲ್ಲಿರೋಂಥ ಪರ್ಸನಹಳ್ಳಿಯಲ್ಲಿ ಇರೋಂಥ ಭೂಮಾಫಿಗಳು ಇವ್ರೇನ್ ಹೇಳ್ತಾರೆ, ಶಿವಕುಮಾರು ಮತ್ತೆ ಗುರುದೇವು ಮತ್ತೆ ಅವರ ಅಣ್ಣ ತಮ್ಮಂದಿರಾಗಿರ್ಬೋದು. ನಿಮ್ ಜಮೀನ್ ಯಾರ ಹೆಸರಲ್ಲಿ ಮಾಡಿರೋದಪ್ಪ? ಭೈರಪ್ಪ ನಂಜಪ್ಪ ಆಗಿರ್ಬೋದು, ನಾಗರಾಜಪ್ಪ ಆಗಿರ್ಬೋದು. ಇವರೆಲ್ಲ ಬೇನಾಮಿ ಹೆಸರಲ್ಲಿ ಮಾಡಿ ಒಬ್ಬ ಬಂಡವಾಳಶಾಹಿ ಇವ್ರಿಗೆಲ್ಲ ಬಂಡವಾಳ ಹಾಕಿ ಇವ್ರ ಮುಖಾಂತರ ಮಾಡಿಸ್ಕೊಂಡು ಇವ್ರ ಹೆಸರು ಕುತ್ಕೊಂಡಿದ ತಕ್ಷಣ ಬೇರೆ ಒಬ್ಬ ದೊಡ್ಡ ಭೂಮಾಫಿ ಅವ್ರ ಕೈಗೆ ಸೇರ್ತಾ ಇದೆ ಈ ಜಮೀನೆಲ್ಲಾನು. ಬಿಲ್ಡರ್ಗೆ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇದೇ ಏರ್ಪೋರ್ಟ್. ಇಲ್ಲಿರೋಂಥ ಏರ್ಪೋರ್ಟ್ ಕೂಗಳತೆ ದೂರದಲ್ಲಿ ನಾವು ಬದುಕುಗಳನ್ನ ಕಟ್ಕೊಂಡಿರ್ತೀರಿ. ಹೌದು, ದಯಮಾಡಿ ಧಾನ್ಯ ಕಾನೂನು ನಮ್ಮ ಪೊಲೀಸ್ ಇಲಾಖೆಯವರು ಇರ್ಬೋದು, ಇಲ್ಲ ಕಂದಾಯ ಸಚಿವರು ಇರ್ಬೋದು, ಮಾನ್ಯ ಉಸ್ತುವಾರಿ ಮಂತ್ರಿಗಳಾದಂಥ KH ಮುನಿಯಪ್ಪನವ್ರು ಇರ್ಬೋದು, ಇವ್ರಿಗೆಲ್ಲರೂ ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ಆಶಯ ಭಾವನೆಯಿಂದ ಇವತ್ತಿಂದ ನಮ್ಮ ಈ ಹೋರಾಟನ ಯಾವ ಶಾಂತಿಯುತವಾಗಿ ಮಾಡ್ತಾ ಇರ್ತೀರಿ. ನಮ್ಗೆ ನ್ಯಾಯ ದೊರಕಿಸ್ಕೊಟ್ಟಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವಿಲ್ಲಿ ಪ್ರಾಣ ತ್ಯಾಗ ಮಾಡೋಕ್ಕೂ ಸಿದ್ಧವಾಗಿರ್ತೀರಿ. ಇದನ್ನೆಲ್ಲ ಸರ್ಕಾರ ಕಣ್ಣೆತ್ತಿ ನೋಡ್ಕೊಂಡು ಇರಬಾರ್ದು. ನಿಜವಾಗ್ಲೂ ನಾವು ರೈತರಾಗಿದ್ರೆ, ನಿಜವಾಗ್ಲೂ ನಮ್ಮ ಜಮೀನಾಗಿದ್ರೆ ನಮ್ಗೆ ಉಳಿಸ್ಕೊಡಿ. ನಾನು ಈ ಜಮೀನುಗಳು ತಗೊಂಡು ಅಷ್ಟೊತ್ತಕ ಒಂದು ಜಮೀನು 12 ಕುಂಟೆ ಜಮೀನು ತಗೊಳವಾಗ ನನ್ಗೆ 25 ವರ್ಷ. ಆಗ್ನಿಂದ ಈ ತಾಲೂವರೆಗೂ ನಾವು ಇಲ್ಲಿ ಒಂದು ಸ್ನೇಹಿತರಾಗಿ ಎಲ್ಲರೂ ಇದ್ದೀವಿ. ಈ ತಾಲೂವರೆಗೂ ಯಾರು ಬರಲ್ಲ. ನಾನು 2 ಎಕರೆ 33 ಕುಂಟೆ PLD ಬ್ಯಾಂಕ್ ಆಕ್ಷನಲ್ಲಿ ತಗೊಂಡ್ರೆ ಅದು ಇಬ್ರು ಪಾರ್ಟ್ನರ್ ಆಗಿ ತಗೊಂಡ್ವಿ. ಒಬ್ಬನ್ಗ 1 ಎಕರೆ 8 ಕುಂಟೆ ಕೊಟ್ವಿ, ಇನ್ನೊಂದು ಎಕರೆ 25 ಕುಂಟೆ ನಾನು ಮಾಡ್ಕೊಂಡೆ. ಅವರು ಮಾರ್ಕೊಂಡ್ರು. ಮಾರ್ಕೊಂಡ್ತಾನೆ ತಿರ್ಗಾ ಈತನು ರಾಜಣ್ಣು
ನಾಗವಾರದವ್ರಿಗೆ ಮಾರಿದ್ರು. ನಾಗವಾರಕ್ಕೆ ಮಾರಿದ್ಮೇಲೆ ತಿರ್ಗಿ ಆದ್ರೂ ಟೆನೆಂಟಿನಾಗ ನನಗಾಯಿತು ಅಂತೇಳಿ ಅದನ್ನು ಇದು ಮಾಡಿದ್ದಾನೆ. ನಮ್ಮ ಕಿತಾಲುವರೆಗೂ ಏನು ನಮ್ಗೇನು ತೊಂದರೆ ಮಾಡಿಲ್ಲ. ಈಗ ನೋಡಿ ಈ ಜಮೀನು ರೈತರ ಈ ತರ ನಾಶನ ಮಾಡ್ತಾವ್ರೆ. ಅಷ್ಟೇ, ಇನ್ನೇನಿಲ್ಲ. ಕೇಸ್ ನಡೀದೆ, 57 ವರ್ಷ ಆಯ್ತು. ಟೆನೆಂಟ್ ನಮ್ಗ ಪೆಟ್ ಕೊಡ್ತಾವನೆ, ಎಲ್ಲ ನನ್ನ ಕಡೆನೇ ಆಗಿದೆ. ಇರ್ಲಿ, ಅದೇನು ತೊಂದ್ರೆ ಏನಿಲ್ಲ. Audio